ಕ್ರಿಕ್ಸೆ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಧನುಷ್ ಒಂದೆಡೆ ಬರ್ತಾ ಇದ್ದಾನೆ, ಮತ್ತೊಂದೆಡೆ ಸಂಪತ್ ಬೈಲಕೆರ. 6 ಓವರ್ಗಳ ಪಂದ್ಯಾಟ ಇರ್ತದೆ. 2015-14 ಕ್ರೀಡಾ ಋತುವಿನಲ್ಲಿ ಮೊದಲ ಬಾರಿಗೆ ಆರಂಭವಾದಂತ ಬ್ರಹ್ಮಾವರ ಫ್ರೆಂಡ್ಸ್ನ ಈ ಒಂದು ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ಇವಾಗ 10ನೇ ವರ್ಷ ಕಾಲಿಡ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವಾಗ 3 ದಿನಗಳ ಕಾಲದ ಹಗಲು ರಾತ್ರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಟೈಮರ್ ಈಸ್ ಆನ್. ಭಂಡಾರಿ ಟು ಧನುಷ್. ಹೊಡೆತ ಲಾಂಗ್ ಆಫ್ ಆಗಿದಲ್ಲಿ ಮೊದಲ ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ CFC BAK 11 ಸ್ಟಾರ್ನ ಪರವಾಗಿ. 1 ಫಾರ್ ವಿದೌಟ್ ಲಾಸ್. 6 ಓವರ್ಗಳ ಪಂದ್ಯ. ಈ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಆದಷ್ಟು ಓಟ್ಗಳು ಮೊದಲ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ರಾಜ್ ಬಿಲ್ಡರ್ಸ್ ರಾಜೇಶ್ ತೇವಾಡಿಗ ಹಾಗೂ ಅರ್ಜುನ್ ಪ್ರಭು ಮುಂದಾಳುತ್ವದಲ್ಲಿ ಈ ತಂಡ ಆಡ್ತಾ ಇದ್ದಾರೆ. ಅನಿಲ್ ಪೂಜಾರಿ, ದೀಪು ಚಾತರ್ ಮತ್ತು ಬಿಸ್ಮಾ ಇವರ ಸಮ್ಮಿಲನದ ಒಂದು ತಂಡವಾಗಿ ಕೂಡ CFC BAK 11 ಸ್ಟಾರ್ ಆಡ್ತಾ ಇದೆ. ಇವತ್ತಿನ ಪ್ರತಿ ಮ್ಯಾನ್ ಆಫ್ ದ ಮ್ಯಾಚ್ಗೆ 1,000 ರೂಪಾಯಿಗಳ ಜೊತೆಗೆ ಒಂದು ಆಕರ್ಷಕ ಟ್ರೋಫಿ. ಈ 1,000 ರೂಪಾಯಿಗಳ ಪ್ರಾಯೋಜಕರು ನಮ್ಮ ಅಧ್ಯಕ್ಷರು ಆಗಿರುವಂತಹ ಜಯಶಂಕರ್. ವಿಶೇಷ ಕೊಡುಗೆ ಇರ್ತದೆ. ಈ ತನ್ಮಧ್ಯೆ ಸಾಗರ್ ಭಂಡಾರಿ 2ನೇ ಬಾರಿಗೆ ಹೆಸರದ ಚೆಂಡು ಬಳಸವರ್ದ ಹೊಡೆತ ಡಿಫೆಂಡ್ ಭಾಗದಲ್ಲಿ ಸಂಪತ್ ಬೈಲಕೆರೆ ಮತ್ತು ಧನುಷ್ ಮುಖೇನ 2 ಓಟಗಳ ಸೇರ್ಪಡೆ ದಾಖಲಾಗ್ತಾ ಇದೆ. ಮನೋಜ್ ಆಚಾರ್ಯರ ಪ್ರಾಯೋಜಕತ್ವದಲ್ಲಿ ಸೋಡಾ ಶರ್ಬತ್. ಇವತ್ತಿನ ಸ್ಪೆಷಲ್ ಸಿದ್ಧಿ ವಿನಾಯಕ ಎಂಟರ್ಪ್ರೈಸಸ್ ಅವರಿಗೆ ವಿಶೇಷ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಬ್ರಹ್ಮಾವರ ಫ್ರೆಂಡ್ಸ್ನ ಪರವಾಗಿ. ಇದಾದ ಬಳಿಕ ಆರ್ಚೆಯನ್ನು ಎದುರಿಸುವಂತಹ ಒಂದು ತಂಡ ಶಿವನ್ಯ ಫೈಟರ್ಸ್. ಸೋಡಾ ಮಜ್ಜಿಗೆಯನ್ನು ಕೊಡ್ತಾ ಇರೋರು ಮನೋಜ್ ಆಚಾರ್ಯರ ಮುಂದಾಳುತ್ವದಲ್ಲಿ ಸಿದ್ಧಿವಿನಾಯಕ ಎಂಟರ್ಪ್ರೈಸಸ್. ಈ ತನ್ಮಧ್ಯೆ ಅಕ್ರಾಸ್ ಲೈನ್ ಶಾರ್ಟ್ ಬಡ್ಡಿಗಳ ಭಾಗದಲ್ಲಿ ಮತ್ತೆ ಸಂಪು ಮುಖೇನ ಒಂದೊಡೆ ಚೋರಿಯ ಸೇರ್ಪಡೆ. BAK CFC 11 ಸ್ಟಾರ್ಸ್ ಆಡ್ತಾ ಇದ್ದಾರೆ. ಹಿರಿಯ ಅನುಭವಿ ಆಟಗಾರ ಸಂಪತ್ ಬೈಲಕೆರ ಮೊದಲ 2 BPLಗಳಲ್ಲೂ ಕೂಡ ಅವರು ಮಾಲ್ಗುಡಿ ಗ್ಲಾಡಿಯೇಟರ್ಸ್ನ ನಾಯಕನಾಗಿ ಆಡಿದ್ರು. ಪ್ರಶಸ್ತಿಯನ್ನು ಗೆಲ್ಲಿಸಿಕೊಟ್ಟ ನಾಯಕ ಕೂಡ. ಈತನ ಮೊದಲ ಡಿಪೇಶ್ ಅವ್ರದ್ದು ಭಾಗದಲ್ಲಿ ಚೋರಿಯ ಸೇರ್ಪಡೆ ಮಾಡಿ 2ನೇ ಓಟದ ಸೇರ್ಪಡೆಯೂ ಕೂಡ ಮಂಜಾ ಕ್ಷೇತ್ರ ರಕ್ಷಕ. ತಳ ಮೊತ್ತ 6 ಓಟಗಳು. ಮೊದಲ 4 ಚೆಂಡುಗಳ ಮುಕ್ತಾಯದ ನಂತರ ಮತ್ತೆ ಭಂಡಾರಿ ಧನುಷ್ಗೆ ಸಂದ ಒಂದು ಚೆಂಡು. ರಿವರ್ಸ್ ಶಾಟ್ ಅಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. ಇಲ್ಲಿ ಗೆಲ್ಲುವ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ದಶಮಾನೋತ್ಸವ ಟ್ರೋಫಿಗಾಗಿ. ಮತ್ತೆ ಭಂಡಾರಿ ಎಸೆದ ಚೆಂಡು ಸುಲಭದ ಒಂದು ರಿಟರ್ನ್ ಕ್ಯಾಚ್ ಮುಖೇನವಾಗಿ ಧನುಷ್ ಔಟ್. ಮೊದಲ ಹೋದರಿ ಆಘಾತವನ್ನು ಕಂಡ CFC BAK 11 ಸ್ಟಾರ್ 6ಕ್ಕೆ 1. ಧನುಷ್ ವಾಪಸ್. ಅಂಗಡ ಒಳಭಾಗದಲ್ಲಿ ಮೈಟಿ ಮಂಜಾ ಮೊದಲ ಹೋದರಿ ಆಘಾತದ ನಂತರ ಅಂಗಡ ಒಳ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ ಬಾರಿಗೆ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಬೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಕಳೆದ ವರ್ಷ BMK
ವೀರಮೂರ್ತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಒಂದು ತಂಡ ರಕ್ಷಿತ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ ಅದ್ದೂರಿ ಪಂದ್ಯಾಟವನ್ನು ನಡೆಸಿತ್ತು. ಅದಾದ ಬಳಿಕ ಈ ಪರಿಸರ ಮತ್ತೊಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಸಂಯೋಜನೆ ಮಾಡ್ತಾ ಇದೆ ಬ್ರಹ್ಮಾವರ ಫ್ರಾನ್ಸ್. ದಶಮಾನೋತ್ಸವ ಹಗಲು ರಾತ್ರಿಯ ಪಂದ್ಯಕೂಟಕ್ಕಾಗಿ ಏತನ್ಮದ ರಿಶಾಲ್ ಟು ಸಂಪು. ಎರಡನೇ ಓವರ್ ಮೊದಲ ಚೆಂಡು ಔಟರ್ ರಜ್ ಆಗಿತ್ತು. ಭಂಡಾರಿ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಕೊನೆ ಹಂತದಲ್ಲಿ ಒಂದೊಡೆ ಚೊರೆ ಸೇರ್ಪಡೆ ತಾಂಡಮಾರು ಭಾಗದಲ್ಲಿ ತಳ ಮೊತ್ತ ಕೂಡ 7 ಓಟವನ್ನು ತಲುಪ್ತಾ ಇದೆ. 7-4 ವಿದೌಟ್ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. CFC BAK ಲೆಮನ್ ಸ್ಟಾರ್ಸ್ ಮತ್ತೆ ರಿಶಾಲ್. ಈ ಬಾರಿ ಸಂದ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ಮಂಜಾ ಓಟವನ್ನು ಕೂಡ ಸ್ಕ್ವಾಲಿಗ ಭಾಗದಲ್ಲಿ ದಾಖಲಿಸಿಕೊಂಡ್ರು. ತನ್ನ ಮೊತ್ತ 8 ಓಟವನ್ನು ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯಾಟದಲ್ಲಿ ಇವಾಗ ಅದೆಷ್ಟು ಓಟ್ಗಳು ಮೊದಲ ಹಂತದಲ್ಲೇ ದಾಖಲಾತಿಯನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ಕ್ರಿಕ್ಸ್ ಈ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. RJ ಮತ್ತು ಶಿವಣ್ಣ ರೆಡಿ ಇರಬೇಕು. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗೆ 6 ಓವರ್ಗಳ ನಂತರ ಶಿವಣ್ಣ ಮತ್ತು RJ ನಾಯಕರು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಈ ಹಂತದಲ್ಲಿ ಸಂಪು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 2 ಬಾರಿಯ BPL ಪ್ರಶಸ್ತಿಯನ್ನು ಗೆದ್ದುಕೊಂಡಂತ ನಾಯಕ ಮಲ್ಗುಡಿ ಗ್ಲಾಡಿಯೇಟರ್ಸ್ಗೆ ಇವಾಗ ಆಡ್ತಾ ಇದ್ದಾರೆ. CFC BAK 11 ಸ್ಟಾರ್ನ ನಾಯಕ ಕೂಡ ರಿಶಾಲ್. ಈ ಬಾರಿ ಸಂದ ಚೆಂಡು ಒಂದಷ್ಟು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದರೂ ಕೂಡ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಫಾಸ್ಟ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಇವತ್ತು ಚಾಂಪಿಯನ್ಸ್ ಟ್ರೋಫಿಯ ಮತ್ತೊಂದು ಅತಿ ಮಹತ್ವದ ಪಂದ್ಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಮಧ್ಯಾಹ್ನ 2:15 ಆರಂಭ ಆಗ್ತದೆ. 4ನೇ ಬಾರಿ ರಿಶಾಲ್ ನೋ ಬಾಲ್ ಅನ್ನು ಎಸೆದ್ರು. ಈ ಹಂತದಲ್ಲಿ 1+1+ ಫ್ರೀ ಹಿಟ್. ನೋ ಬಾಲಿನ ಒಂದು ಸೂಚನೆ ಮುಖೇನ 2 ಓಟಗಳ ಸೇರ್ಪಡೆ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆಯಾಗಿ CFC BAK 11 ಸ್ಟಾರ್ನ ಮೊತ್ತ 10 for 1. ಎರಡನೇ ಓವರ್ ಮೊದಲ 3 ಚೆಂಡುಗಳ ಮುಕ್ತಾಯವೂ ಕೂಡ ಈ ಒಂದು ಫ್ರೀಟ್ ಲಾಭವನ್ನು ಅದ್ಯಾವ ರೀತಿ ಪಡ್ಕೊಳ್ತಾ ನೋಡಬೇಕಾಗಿದೆ. ಮೈಟಿ ಮಂಜಾ ಅಗಡ ಭಾಗದಲ್ಲಿ ರಿಶಾಲ್ ಫ್ರೀ ಹಿಟ್ ಚೆಂಡು ತನ್ಮೂಲಕವಾಗಿ ಮಂಜಾ ಮುಖೇನ ಲಾಂಗ್ ಆನ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಈ ಬಾರಿ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ. ಮೈಟಿ ಮಂಜಾ ನೋ ಬಾಲಿನ ತಪ್ಪನ್ನ ಮಾಡಿದ ರಿಶಾಲ್ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಂಡು ತಳಮತ್ತ 16ಕ್ಕೆ 1. ಮತ್ತೊಂದು ನೋ ಬಾಲ್. ಈ ಬಾರಿ ಕೂಡ ಬ್ಯಾಕ್ಔಟ್ ಪಾಯಿಂಟ್ ಬಾಲ್ ಭಾಗದಲ್ಲಿ ಚೆಂಡು ಸೀಮಾರೇಖೆ ಭಾಗದಲ್ಲಿ ನೋ ಬಾಲ್ ಪ್ಲಸ್ ಬೌಂಡ್ರಿ. ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಿದಂತ ರಿಶಾಲ್ ಈ ಹಂತದಲ್ಲಿ 5 ಓಟಕ್ಕೆ ಅವಕಾಶವನ್ನು ಮಾಡಿಕೊಂಡ್ರು. ತಳಮತ್ತ 21. ಭಟ್ರು ಸ್ವಲ್ಪ ಈ ಕಡೆ ಬಂದು ಡ್ಯಾನ್ಸ್ ಮಾಡಬೇಕು, ಬದಿಗೆ ನಿಂತರೆ ಆಗಲ್ಲ. ಮತ್ತೊಮ್ಮೆ ಫ್ರೀಟ್ ಅವಕಾಶ ಇದೆ. ಈ ಬಾರಿ ಸ್ಟೇಜ್ ಮುಂಭಾಗ ಬರಬೇಕು ವಿಷ್ಣು ಭಟ್ರು. ಮ್ಯೂಸಿಕ್ ಆನ್ ಆಗತ್ತೆ ಆ ಸಂದರ್ಭ. ಬಹಳ ಸುತ್ತಮರಿತ ಒಂದು ಆಟವನ್ನು ಆಡ್ತಾ ಇರುವಂತ ಮೈಟಿ ಮಂಜಾ
ಬಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಬೌಂಡ್ರಿ ದಾಖಲಿಸಿ ನೋಬಾಲ್ ಕೂಡ ಆಗಿತ್ತು. ತಳ ಮೊತ್ತ 21ಕ್ಕೆ 1. ಫ್ರೀಟ್ ಅವಕಾಶ ಮತ್ತೆ ರಿಶಾಲ್. ಈ ಬಾರಿ ಮಂಜಗಸಂದ ಚೆಂಡು ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಬಹುಶಃ ಸ್ನಾಯು ಸೆಳೆತದ ಸಮಸ್ಯೆ ಇದೆ. ನಿನ್ನೆ ಕೂಡ ಇದೇ ಪ್ರಾಬ್ಲಮ್ ಅವರು ಅನುಭವಿಸಿದ್ರು. ಆದರೂ ಸುಧಾರಿಸಿಕೊಂಡು ಪಂದ್ಯಾಟವನ್ನು ಆಡಿ ಇವಾಗ ಕ್ವಾರ್ಟರ್ ಫೈನಲ್ ನಲ್ಲಿ ಆಡ್ತಾ ಇದ್ದಾರೆ. ಲಾಸ್ಟ್ ಒನ್ ಬಾಲ್ ಟು ಗೋ. ತಳ ಮೊತ್ತ 21. ಎರಡನೇ ಓವರ್ ಕೊನೆ ಒಂದಷ್ಟು ಬಾಕಿ ಇದೆ. ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ BPL ಮೊದಲ ಕ್ವಾರ್ಟರ್ ಫೈನಲ್ ಕೂಡ. ರಿವರ್ಸ್ ಮಾಡೋ ಪ್ರಯತ್ನ. ಕೊನೆ ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಓವರ್ ಕೂಡ ಮುಕ್ತಾಯ 21ಕ್ಕೆ 1. ಈ ಹಂತದಲ್ಲಿ ರಿಶಾಲ್ ಮತ್ತೆ ನಿನ್ನೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಬ್ರಹ್ಮಾವರ ಬುಲ್ಸಿನ ಪ್ರಮುಖ ಬೌಲರ್ ಕೂಡ. ಯಾವ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನ ಬ್ರಹ್ಮಾವರ ಮೈದಾನದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಇದಾದ ಬಳಿಕ ಶಿವನ್ಯದ ನಾಯಕರು, RJ ತಂಡಗಳ ನಾಯಕರು ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದಾವೆ. ಸೆಕೆಂಡ್ ಕ್ವಾರ್ಟರ್ ಫೈನಲ್. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇರುವಂತಹ ಬ್ರಹ್ಮಾವರ ಫ್ರೆಂಡ್ಸ್ ಇವತ್ತಿನ ಪ್ರತಿ ಪಂದ್ಯ ಶ್ರೇಷ್ಠ ನಮ್ಮ ಅಧ್ಯಕ್ಷರ ಒಂದು ವಿಶೇಷ ಅನುದಾನ ಅನ್ನುವಂಥ ರೂಪದಲ್ಲಿ ಪ್ರತಿ ಮ್ಯಾನ್ ಆಫ್ ದ ಮ್ಯಾಚ್ ಪಡ್ಕೊಳ್ಳುವಂತ ಆಟಗಾರ 1,000 ರೂಪಾಯಿಗಳ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಜಯಶಂಕರ್ ಅವರು ನಮ್ಮ ಅಧ್ಯಕ್ಷರು ಕೂಡ. ಜೊತೆಗೆ ಒಂದು ಆಕರ್ಷಕ ಟ್ರೋಫಿ ಕೂಡ ಇರ್ತದೆ. ಜಯಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಸೂರ್ಯ ಸಾಲಿಯಾನ್, ದೇವಾನಂದ ನಾಯಕ್, ಸತ್ಯರಾಜ್ ಬಿರ್ತಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಶಶಿಕಾಂತ್ ಕುಂಜಾಲು ಮತ್ತು ಅರ್ಜುನ್ ಪ್ರಭು ಪ್ರಧಾನ ಕಾರ್ಯದರ್ಶಿಗಳು, ಮೊಹಮ್ಮದ್ ಕೋಶಾಧಿಕಾರಿತ್ವದಲ್ಲಿ ಸಮಾನ ಮನಸ್ಕರ ಬ್ರಹ್ಮಾವರ ಫ್ರೆಂಡ್ಸ್ ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ 10ನೇ ಬಾರಿಗೆ. ಮೊದಲ ಬಾರಿಗೆ ಹೊರಬಳಕಿನ ಪಂದ್ಯಾಟ ಈ ಬಾರಿ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟವಾಗಿ. ಪವರ್ ಪ್ಲೇ ಮುಕ್ತಾಯ. ರಕ್ಷಿತ್ ತಂದಳಿಕೆ ಬರ್ತಾ ಇದ್ದಾನೆ. ಕ್ವಾರ್ಟರ್ ಫೈನಲ್ ಹಾದಿಯಲ್ಲಿ ಬಹುಶಃ ಬಹಳಷ್ಟು ಉತ್ತಮ ರೀತಿಯಾದ ಆಟವನ್ನು ನಿಭಾವಣೆ ಮಾಡಿದಂತ ಆಟಗಾರ ಬಹುಶಃ ಉತ್ತಪ್ಪ, ಸಾಗರ್ ಭಂಡಾರಿ ಅಂತ ಖ್ಯಾತನಾಮರಿದ್ರು ಕೂಡ ಅವರೆಲ್ಲರಿಗಿಂತ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ರಕ್ಷಿತ್ ತಂದಳಿಕೆ. ಎಸ್ ಗಾಡಿ ಭಾಗದಲ್ಲಿ ಚೆಂಡು ಕ್ಯಾಚ್ ಆಗ ಅವಕಾಶ ಇದೆ. ಸ್ಕ್ವಾಲಿಗೆ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಮುಖ್ಯವಾಗಿ ಸಂಪತ್ ಪೈಲಕೆರೆ ಇನ್ನಿಂಗ್ಸ್ ಮುಕ್ತಾಯ. CFC BAK ನ ನಾಯಕ ಬೈಲಕೆರೆ ಸಂಪು ವಾಪಸ್. ಅಂಗಡ ಒಳಭಾಗದತ್ತ ಪ್ರಶಾಂತ ಪಿಳ್ಳೆಯ ಸೇರ್ಪಡೆ. ಮೊದಲ ಹೋದರಿ ಆಘಾತದ ನಂತರ ಸಂಪು ವಿಕೆಟ್ ಒಪ್ಪಿಸಿದ್ರು. ಎರಡನೇ ಹೋದರಿ ಆಘಾತ. ಸ್ಕೋರ್ 21-2. ಗಾಂಧಿ ಮೈದಾನದ ಬ್ರಹ್ಮಾವರದ ಒಳಭಾಗದಲ್ಲಿ BPL ಹಗಲು ರಾತ್ರಿ ಪಂದ್ಯಕೂಟ ಸಾಗ್ತಾ ಇದೆ. ಈ ಬಾರಿ ಬಹಳ ಸಮರದ ಹೊಡೆತ. ಇತ್ತೀಚೆಗಿನ ಅತ್ಯುತ್ತಮ ಕೆಲವು ಆಲ್ರೌಂಡರ್ಗಳಲ್ಲಿ ಮುಂಚೂಣಿ ಕಾಣುವಂತ ಆಟಗಾರ ಕೂಡ ಪ್ರಶಾಂತ ಪಿಳ್ಳ. ಮೊದಲ ಓಟವನ್ನು ಡಿಪ್ಯಾಕ್ಸ್ ಕವರ್ಸಲ್ಲಿ ದಾಖಲಿಸಿದ್ರು. ತಳ ಮೊತ್ತ ಕೂಡ 22. 2 ಹೋದರಿಗಳ ಆಘಾತವನ್ನು ಕಂಡುಕೊಂಡಿದ್ದಾರೆ. ಮತ್ತೆ ಸ್ಯಾಲಿಗೆ ಭಾಗದಲ್ಲಿ
ರಕ್ಷಿತ್ ನಂದಳಿಕೆ. ಎಸೆದ ಚೆಂಡು ಸುಲಭದ ಮೆಡ್ ಆಫ್ ಮೆಡ ನಡುವಣ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಮುಖೇನ ತಳ ಮೊತ್ತ ಕೂಡ 20 23 ಓಟುಗಳು ದಾಖಲಾಗ್ತಾ ಇದೆ ಚಾತಿಯಲ್ಲಿರ್ತಕ್ಕಂಥ 3ನೇ ಓವರ್ ಅಲ್ಲಿ. ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಬಿಪಿಎಲ್ ಮೊದಲ ಕ್ವಾರ್ಟರ್ ಫೈನಲ್ ಈ ತನ್ಮದ ಇನ್ಸೈಡ್ ಎಜ್ ಆಗ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥನವು ಕೂಡ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಟಾಪ್ ಶವರ್ ದಾಖಲಿಸಿರುವಂತಹ ಬ್ರಹ್ಮಾವರ ಬೋಲ್ಸ್ 16 ತಂಡಗಳು, ಬಹಳಷ್ಟು ಮಂದಿ ತಂಡ ಪ್ರಾಯೋಜಕರು ಕೂಡ. ಒಂದೆಡೆಯಲ್ಲಿ ರಾಜ್ ಬಿಲ್ಡರ್ಸ್ ರಾಜೇಶ್ ಸೇವಾಡಿಗ ಮತ್ತು ಅರ್ಜುನ್ ಪ್ರಭು ಮುಂದಾಳುತ್ತದಲ್ಲಿ ಬುಲ್ಸ್ ಆಡ್ತಾ ಇದ್ದಾರೆ. ಅನಿಲ್ ಪೂಜಾರಿ, ದೀಪು ಚಾತರ್ ಮತ್ತು ಮಿಸ್ಪಾನ್ ಮುಂದಾಳುತ್ತದೆ ಈ ಒಂದು ತಂಡ. CFC BAK 11 ಸ್ಟಾರ್ಸ್ ಆಡ್ತಾ ಇದೆ. ಈ ತನ್ಮದೆ ರಕ್ಷಿತ್ ನಂದಳಿಕೆ ಒಂದು ಎಸೆತ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಮತ್ತೊಂದೆಡೆ ಚೋರಿಯ ಸೇರ್ಪಡೆ. ಲ್ಯಾಗ್ ಬಾಯ್ ತನ್ನ ಮೊತ್ತ 24. ಆದಷ್ಟು ಓಟುಗಳು ಮುಂದಿನ ಹಂತಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಮೊದಲ ಸೆಮಿಫೈನಲ್ ಟಿಕೆಟ್ ಅನ್ನ ಈ ಒಂದು ಹಂತದಲ್ಲಿ ಅದ್ಯಾವ ತಂಡ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮತ್ತೆ ರಕ್ಷಿತ್ ನಂದಳಿಕೆ ಯಸ್ಗಾನಿಕವಾಗಿದೆ. ಯಾರ್ಕರ್ ಡೆಲಿವರಿ ಬೌಲರ್ಸ್ ಬ್ಯಾಕ್ ಡ್ರಾಬಲ್ ಕ್ಷೇತ್ರ ರಕ್ಷಣೆ ಒಂದೆಡೆ ಚರ್ಯ ಸೇರ್ಪಡೆಯೂ ಕೂಡ. ಮೈಟಿ ಮಂಜಾ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು ಕೂಡ ಒಂದೊಡ್ಡದ ಸೇರ್ಪಡೆ. ಓವರ್ ಮುಕ್ತಾಯವಾಗ್ತಾ ಇದೆ. ತಳ ಮೊತ್ತ 25-2. ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡ ಈ ಫಸ್ಟ್ ಕ್ವಾರ್ಟರ್ ಫೈನಲ್. ಇನ್ನುಳಿದ 3 ಓವರ್ಗಳಲ್ಲಿ ಇವಾಗ ಆದಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ರಿಶಾಲ್ ಕೋಟವನ್ನು ಬಹುಶಃ ಈ ಹಂತದಲ್ಲೇ ಮುಗಿಸುವ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಬ್ರಹ್ಮಾವರ ಬೋಲ್ಸ್. RJ ಮತ್ತು ಶಿವನ್ಯ ಮುಂದಿನ ಪಂದ್ಯಾಟವನ್ನು ಆಡುವಂತಹ ತಂಡಗಳು ಕೂಡ. ಶಿವನ್ಯ ಸ್ಟ್ರೈಕರ್ ಸೇರೂರು, ಸಂತೋಷ್ ಅವರ ಮುಂದಾಳುತ್ವದ ಒಂದು ತಂಡ. ನಿನ್ನೆ ಅದರ ಅಂತಿಮ ಹಂತದಲ್ಲಿ ಪಡುಮುಂಡುವನ್ನು ಸೋಲಿಸಿದ್ರು. ಯದೂರ್ ಪ್ರದೀಪ ಮತ್ತು ಸಾಗರ್ ಆಚಾರ್ಯ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇವಾಗ ಆರ್ಚೆ ಫೈಟರ್ಸ್ ವಿರುದ್ಧವಾಗಿ ಟೈಗರ್ಸ್ ವಿರುದ್ಧವಾಗಿ ಆಡಬೇಕಾಗಿದೆ. ಅಂಗಡ ಒಳಭಾಗದಲ್ಲಿ ಸಾಗರ್ ಭಂಡಾರಿಯ ಸೇರ್ಪಡೆ. ಮೊದಲ 3 ಓವರ್ಗಳಲ್ಲಿ 25-2. ಆದಷ್ಟು ಒಟ್ಟುಗಳು ಇವಾಗ CFC ಖಾತೆಯನ್ನು ಕಾಣ್ತದೆ ನೋಡಬೇಕಾಗಿದೆ. BAK 11 ಸ್ಟಾರ್ಸ್. ಸಾಗರ್ ಭಂಡಾರಿ ಮಂಜಗ ಸಂದ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ಮಿಸ್ ಫೀಲ್ಡ್ ವಿಕೆಟ್ ಕೀಪರ್ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತ 26 ಓಟಗಳು ದಾಖಲಾಗ್ತಾ ಇದೆ. ಮನೋಜ್ ಆಚಾರ್ಯರ ಮಜ್ಜಿಗೆ ಸೋಡಾ ಸಿದ್ಧವಿನಾಯಕ ಎಂಟರ್ಪ್ರೈಸಸ್ ಇದರ ಮಾಲೀಕರು ಆಗಿರುವಂತಹ ಮನೋಜ್ ಆಚಾರ್ಯ ಅವರ ಕೊಡುಗೆ ಇದಾಗುತ್ತಾ ಇದ್ದಾರೆ. ಇವತ್ತಿನ ಪಂದ್ಯ ಶ್ರೇಷ್ಠ ಪ್ರಶ್ನೆಗೆ ಪ್ರತಿ ಪಂದ್ಯ ಶ್ರೇಷ್ಠ
1,000 ರೂಪಾಯಿ ಕೊಡುಗೆಯನ್ನು ಪಡ್ಕೊಳ್ತಾರೆ. ನಮ್ಮ ಅಧ್ಯಕ್ಷರಾಗಿರುವಂತಹ ಜಯಶಂಕರ್ ಅವರ ವಿಶೇಷ ಕೊಡುಗೆ ಕೂಡ ಇವತ್ತು ಸಂಡೇ ಸ್ಪೆಷಲ್ ಬಿಪಿಎಲ್ನ ಅಂತಿಮ ದಿನಗಳ ಪಂದ್ಯಾಟಕ್ಕೋಸ್ಕರ. ಮತ್ತೆ ಭಂಡಾರಿ ಓಟವನ್ನು ಬೇಡಿಕೊಡ್ತಾ ಇಲ್ಲ. ಪಿಳ್ಳೆ ದಾಂಡಲ್ಲಿ ಓಟುಗಳು ಕೂಡ ಬರ್ತಾ ಇಲ್ಲ. ಟಾಸ್ ಅವರ ದಾಖಲಿಸಿರುವಂತಹ ಬೋಲ್ಸ್ ಬ್ರಹ್ಮಾವರ ಒಂದು ಹಂತದ ಮೇಲುಗೆಯನ್ನು ಕೂಡ ಇದೇ ಹಂತದಲ್ಲಿ ದಾಖಲಿಸ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ 21 ಓಟ ದಾಖಲಾಗಿತ್ತು. ಆದರೆ ಇವಾಗ ತಡ ಮೊತ್ತ 26ಕ್ಕೆ 2. ಈ ತನ್ಮದ ಪಿಳ್ಳೆಗೆ ಸಂದ ಒಂದು ಚೆಂಡು ಮಾನಸಮರದ ಹೊಡೆತ ಮೆಡಾನ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ತಡ ಮೊತ್ತ 27, 27. 6 ಓವರ್ಗಳ ಪಂದ್ಯಾಟ ಇರ್ತದೆ. 4 ಚೆಂಡುಗಳಲ್ಲಿ ಭಂಡಾರಿ ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬ್ರಹ್ಮಾವರ ಫ್ರೆಂಡ್ಸ್ ಈ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಬಿಪಿಎಲ್ ಹಗಲು ರಾತ್ರಿಯ ಪಂದ್ಯಕೂಟ. ಮತ್ತೆ ಭಂಡಾರಿ ಮಂಜಗೆ ಸಂದ ಚೆಂಡು. ಈ ತರವಾದ ಬಳಸವರದ ಹೊಡೆತ ಯಾರ್ಕರ್ ಡೆಲಿವರಿ. ಮಂಜ ಕ್ಷೇತ್ರ ರಕ್ಷಕ ಕೇವಲ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಲಾಂಗ್ ಆಫ್ ಲಾಂಗ್ ನಡುವಣ. ತಳ ಮೊತ್ತ 28. 4ನೆಯ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಮತ್ತೊಂದು ಯಶಸ್ಸು ತನ್ಮೂಲಕವಾಗಿ ಪಿಳ್ಳ ಕಾಟ್ಬ್ಯಾಯ್ 3ನೇ ಹೋದರಿ ಆಘಾತವನ್ನು ಕಂಡ ಸಿಎಫ್ಸಿ BAK 11 28 ಓಟವನ್ನು ಮಾತ್ರ ಪೇರಿಸ್ತಾ ಇದೆ. ಪಿಳ್ಳ ವಾಪಸ್. ಅಂಗಡ ಒಳಭಾಗದಲ್ಲಿ ಸತೀಶನ ಸೇರ್ಪಡೆ. 2 ಓವರ್ಗಳಲ್ಲಿ 28 ಓಟವನ್ನು ಪೇರಿಸಿದಂತ ಸಿಎಫ್ಸಿಯ ಪಾಳದಲ್ಲೀಗ ಕೇವಲ 28 ಓಟಗಳು ಮಾತ್ರ. ಅದಾದ 2 ಓವರ್ಗಳಲ್ಲಿ ಕೇವಲ 7 ಓಟವನ್ನು ಪೇರಿಸಿರುವಂತಹ ತಂಡ 2 ವಿಕೆಟ್ಸ್ಗಳನ್ನು ಬಿಟ್ಕೊಟ್ರು. 5ನೇ ಓವರ್ಗೆ ಇವಾಗ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ವಿಘ್ನೇಶ್ ಕಾಂಚನ್ ಯಸ್ಗಾನಿಕ ಮಾರ್ಗದಲ್ಲಿ. ಮೈಟಿ ಮಂಜ ಅದೇ ರೀತಿ ಆಟವನ್ನು ಕೊನೆ 2 ಓವರ್ಗಳು ದಾಖಲಿಸ್ತಾ ನೋಡಬೇಕಾಗಿದೆ. ಬಿಪಿಎಲ್ನ ಮೊದಲ ಕ್ವಾರ್ಟರ್ ಫೈನಲ್ ನಡೀತಾ ಇದೆ. ಈ ಹಂತದಲ್ಲಿ ಉತ್ತಮ ಹೊಡೆತ ಮಿಡ್ಗಳ ಭಾಗದಲ್ಲಿ ರಕ್ಷಿತ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ. ಒಂದೊಡೆ ಚೋರಿಯ ಸೇರ್ಪಡೆ. ತಳ ಮೊತ್ತ 29. 29 ಫಾರ್ ಲಾಸ್ ಆಫ್ 3. 6 ಓವರ್ಗಳ ಪಂದ್ಯ. 2,02,222 ಒಳ ಕ್ಯಾಶ್ ಅನ್ನು ವಿಜಯ್ ತಂಡ ಕ್ರೀಡಲಾಗ್ತದೆ ಆಕರ್ಷಕ ಟ್ರೋಫಿಯ ಮುಖೇನವಾಗಿ. ನಿನ್ನೆ ಮಹಿಳಾ ಪ್ರದರ್ಶನ ಪಂದ್ಯ ಪಿಂಕ್ ಪ್ಯಾಂಥರ್ಸ್ ಮಲ್ಪೆ ಕಲ್ಮಾಡಿಯ ತಂಡ ಜಯವನ್ನು ದಾಖಲಿಸಿತು. ಆ ನಿಟ್ಟಲ್ಲಿ 2ನೇ ಬಾರಿ ಎಸೆದ ಚೆಂಡು ಸ್ಕೂಪ್ ಮಾಡುವಂತ ಪ್ರಯತ್ನ. ಆದರೆ ಲ್ಯಾಗ್ ಪೈ. 1 ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 30. ಇದುವರೆಗಿನ ಏಕಮಾತ್ರ ಸಿಕ್ಸರ್ ಮಂಜಾ ಮುಖೇನ ಬಂದಿತ್ತು. ರನ್ ರೇಟ್ ಕೂಡ ಬಹಳಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮೊದಲ ಇನ್ನಿಂಗ್ಸಿನ ಕೊನೆಯ 10 ಚೆಂಡುಗಳು ಮಾತ್ರ ಇನ್ನು ಬಾಕಿ ಉಳ್ಕೊಳ್ತಾ ಇದೆ. ಬ್ರಹ್ಮಾವರ ಬೋಲ್ಸ್ ಬಹಳ ಶುದ್ಧವಾದ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ. ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಕೂಡ ಗಾಂಧಿ ಮೈದಾನ ಬ್ರಹ್ಮಾವರದಲ್ಲಿ. 3ನೇ ಬಾರಿ ವಿಘ್ನೇಶ್ ಕಾಂಚನ ಸಂದ ಚೆಂಡು ಡೀಪ್ ಅಕ್ಷ ಕವರ್ಸ್ ಅಲ್ಲಿ ಸುಲಭದ ಒಂದು ಕ್ಯಾಚ್ ಆದ್ರೂ ಮುಖ್ಯವಾಗಿ ಮೈಟಿ ಮಂಜ ವಾಪಸ್ ಆದ್ರು. ಮತ್ತೊಂದು ಹೋದರಿ ಆಘಾತವನ್ನು ಕಂಡ ಸಿಎಫ್ಸಿ BAK 11 ಮೈಟಿ ಮಂಜ ವಾಪಸ್.
ಅಂಗಡ ಒಳಭಾಗದತ್ತ ಮತ್ತೋರು ದಾಂಡಿಗನ ಸೇರ್ಪಡ ಪ್ರಮೋದ್. ಯಶಸ್ಸಿನ ಸಮಾರೋಪಾದಿಯತ್ತ ಬ್ರಹ್ಮಾವರ ಬುಲ್ಸಿನ ಬೌಲರ್ಸ್ಗಳು ರಾಜೇಶ್ ದೇವಾಡಿಗ, ರಾಜ್ ಬಿಲ್ಡರ್ಸ್, ಅರ್ಜುನ್ ಪ್ರಭು ಮುಂದಾಳುತ್ವದ ಒಂದು ತಂಡ. ಇತರ ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಬಹಳಷ್ಟು ಯಶಸ್ವಿ ಆಟವನ್ನು ಮುಂದುವರಿಸಿದರೆ ಈ ಹಂತದಲ್ಲಿ ಬೌಲ್ಸ್ ಬಹುಶಃ ಮೊದಲ ಪಂದ್ಯಾಟವನ್ನು ಸೋತು ಒಂದು ಹಂತದಲ್ಲಿ ಒತ್ತಡಕ್ಕೆ ಸಿಲುಕಿದ್ರು ಕೂಡ ಮುಖ್ಯವಾಗಿ ರಕ್ಷಿತ್ ನಂದಳಿಕೆ ಒಂದು ಆಟವೇ ಇಡೀ ಕ್ವಾರ್ಟರ್ ಫೈನಲ್ ವರೆಗಿನ ಹಂತದಲ್ಲಿ ಒಂದು ಹಂತದಲ್ಲಿ ರಿಶಾಲ್ ಕೂಡ ಅತ್ಯುತ್ತಮ ಎಸೆಗಾರಿಕೆಯನ್ನ ಈ ಹಿಂದಿನ ಪಂದ್ಯಾಟಗಳಲ್ಲಿ ತೋರ್ಪಡಿಸಿದ್ರು. ಕ್ವಾರ್ಟರ್ ಫೈನಲ್ ಸೇರ್ಪಡೆಗಿಂತ ಮೊದಲು ರೈಸಿಂಗ್ ಡೆಲಿವರಿ ಬಹಳಷ್ಟು ಉತ್ತಮವಾದ ಹೊಡೆತ. ಪ್ರಮೋದ್ ಮುಖೇನ ಗಲ್ಲಿ ಭಾಗದಲ್ಲಿ ಒಂದೊಡೆ ಚೋರ ಸೇರ್ಪಡೆ. ಸಾಗರ್ ಭಂಡಾರಿ, ಉತ್ತಪ್ಪ ಈ ರೀತಿ ಅನುಭವಿ ಆಟಗಾರರು ಈ ಪಂದ್ಯಾಟಕ್ಕೋಸ್ಕರ ಬೆಂಗಳೂರಿನಿಂದ ಬಂದು ಆಡ್ತಾ ಇದ್ದಾರೆ ಬ್ರಹ್ಮಾವರ ಬುಲ್ಸಿನ ಪರವಾಗಿ. ತಳ ಮೊತ್ತ 31-4. ಕೊನೆಯ ಒಂದು ಬಾಕಿ ಇದೆ. ಮೊದಲ ಪಂದ್ಯ ಆರ್ಚೆ ಟೈಗರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಶಿವನ್ಯ ಫೈಟರ್ಸ್ ಫೈಟ್ ಮಾಡುವಂತ ಮತ್ತೊಂದು ತಂಡ ಕೂಡ. ಕಾಂಚನ್ ಎಸೆದ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓವರ್ ಮುಕ್ತಾಯ 31-4. 5 ಓವರ್ಗಳ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 21-1. ಅದಾದ ಬಳಿಕದ 3 ಓವರ್ಗಳಲ್ಲಿ ಕೇವಲ 10 ಓಟವನ್ನು ಮಾತ್ರ ದಾಖಲಿಸಿರುವಂತಹ CFCಯ ಬ್ಯಾಟಿಂಗ್ ಪಡೆ ಸಂಪೂರ್ಣವಾಗಿ ಕೈ ಕೊಡ್ತಾ ಇದೆ. ಅದು ಕೂಡ ನಾಕ್ಔಟ್ ಸ್ಟೇಜ್ ಅಲ್ಲಿ ಕ್ವಾರ್ಟರ್ ಫೈನಲ್ ಅಂತ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಎದುರಾಳಿಗಳ ತಂಡ ಬ್ರಹ್ಮಾವರ ಬೌಲ್ಸ್ ಗಾಂಧಿ ಮೈದಾನದಲ್ಲಿ ಆಡ್ತಾ ಇದ್ದಾರೆ. ಟಾಸಿ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. RJ ಟೈಗರ್ಸ್ ಕ್ಯಾಪ್ಟನ್, ಶಿವನ್ಯದ ನಾಯಕ ಕಿದೂರ್ ಪ್ರದೀಪ ಟಾಸಿ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಕ್ವಾರ್ಟರ್ ಫೈನಲ್ ನಂಬರ್ 2 ಅಂಗಡ ಒಳಭಾಗದ ರಿಶಾಲ್ ಸರಣಿ ಶ್ರೇಷ್ಠ ಆಟಗಾರ ಬೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಸರಣಿ ಶ್ರೇಷ್ಠರ ಹೆಸರಿಗೆ ಇವಾಗಲೇ 4ರಿಂದ 5 ಹೆಸರುಗಳು ಬಹಳಷ್ಟು ಮಂಚೂಡಿಯನ್ನು ಪಡ್ಕೊಳ್ತಾ ಇದೆ. ಈ ತನವಾದ ಓಟಗಳು ಬರ್ತಾ ಇಲ್ಲ. ಔಟ್ಸ್ವಿಂಗ್ ಡೆಲಿವರಿ ಕೊನೆ ಹಂತದಲ್ಲಿ ಸ್ವರೂಪ್ ಮತ್ತು ಮಂಜು ಈ ಪಂದ್ಯಾಟದ ಅಂಪೈರ್ಸ್ಗಳು ಕೂಡ. ಹತ್ತು ವರ್ಷಗಳ ಕಾಲ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ಈ 10 ಆವೃತ್ತಿಗಳಲ್ಲಿ ಆಡಿದ ಏಕಮಾತ್ರ ತಂಡ ಖುಷಿಯಾಮರ್ ಬ್ರಹ್ಮಾವರದ ತಂಡ ನಿನ್ನೆ ಸೋಲನ್ನು ಕಂಡಿತ್ತು. ಅಂತಿಮ 2ನೇ ಚೆಂಡು ಬಾರ್ಚಾರಿ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪ್ರಮೋದ್ ಹಿಡಿದ್ರು. ಮುಖ್ಯವಾಗಿ 5ನೇ ಹೋದರಿ ಆಘಾತ 31-5. ಮೂವತ್ತ 31 ಫಾರ್ ಪಂದ್ಯದ ಮುನ್ನರಿಕೆಯೂ ಕೂಡ. ಈ ಹಂತದಲ್ಲಿ ಮತ್ತೊಂದು ಕ್ಯಾಚ್ ಆಗುವ ಸಾಧ್ಯತೆ. ಲಾಂಗ್ ಆನ್ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ವಿಕೆಟ್ ಅನ್ನು ಪಡ್ಕೊಂಡ ರಿಶಾಲ್. ಈ ಹಂತದಲ್ಲಿ 6ನೇ ಹೋದರೆ ರೂಪಿಸ್ತಾ ಇದೆ CFC.
BAK 11 ಸ್ಟಾರ್ 31ಕ್ಕೆ 6. ಅಂಗಳ ಒಳಭಾಗದಲ್ಲಿ ಕೊನೆ 3 ಚೇಡುಗಳು ಬಾಕಿ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡ್ಕೊಂಡ ರಿಶಾಲ್ ಹ್ಯಾಟ್ರಿಕ್ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ ಅಂಗಳ ಒಳಭಾಗದಲ್ಲಿ. ಅದೇನಾಗ್ತದೆ ನೋಡಬೇಕಾಗಿದೆ. ಗಾಂಧಿ ಮೈದಾನ ಬ್ರಹ್ಮಾವರದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿ ಪಂದ್ಯಕೂಟ ಇದಾಗ್ತಾ ಇದೆ. 3,000 ರೂಪಾಯಿಗಳ ಕೊಡುಗೆ ಇತ್ತು. ಬಹುಶಃ ಪ್ರಭುಗಳು 3 ಬೆರಳನ್ನ ತೋರಿಸಿದ್ರು, ಆದ್ರೆ 3ನೇ ಹೋದರನ್ನು ಉರುಳಿಸಲ್ಲ. ಮತ್ತೆ ಡಾಟ್ ಬಾಲ್ ಬ್ರಹ್ಮಾವರ ಫ್ರೆಂಡ್ಸ್ ಇಂದಲ BMK ಪಂದ್ಯಾಟದ 1.5 ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನು ಕೂಡ ಜಯಿಸಿರುವಂತಹ ತಂಡ ಕಳೆದ ವರ್ಷ ಬಾರ್ಕೂರಿನ ಒಂದು ಪಂದ್ಯಕೂಟ. 5ನೇ ಚೆಂಡು ಮತ್ತೆ ಸ್ಲೋವರ್ ಡೆಲಿವರಿ, ಹೋದರೆ ನಷ್ಟ. ವಿಕೆಟ್ ನಂಬರ್ 7, 31ಕ್ಕೆ 7. CFC BAK 11 ಸ್ಟಾರ್. ನಾಟಕೀಯ ಕುಸಿತ. ಕ್ವಾರ್ಟರ್ ಫೈನಲ್ ಆಟದಲ್ಲಿ ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ಈ ಆಟಗಾರರೇ ಲೆಕ್ಕಾಚಾರ ತಪ್ತಾ ಇದ್ದಾರೆ. ಒಂದು ಹಂತದಲ್ಲಿ 21ಕ್ಕೆ 1 ಮೊದಲ 2 ಓವರ್ಗಳಲ್ಲಿ, ಇವಾಗ 31ಕ್ಕೆ 7. ಹೊಸ ದಾಂಡಿಗನ ಸೇರ್ಪಡೆ. ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಓವರ್ ರಿಶಾಲ್ ದಾಖಲಿಸಿದರೆ ತನ್ಮೂಲಕವಾಗಿ ಮೇಡನ್ +2 ನಿರ್ಣಾಯಕ ಪಂದ್ಯದ ಅತ್ಯುತ್ತಮ ಬೌಲಿಂಗ್ ಕೈ ಚಾಲಕವನ್ನು ಮಾಡಿದಂತ ಬ್ರಹ್ಮಾವರ ಬೋಲ್ಸಿನ ರಿಶಾಲ್ ಪೂಜಾರಿ ಅಲೆವೂರು. ಹಿಂದೆ ರಕ್ಷಿತ್ ತಂದಳಿಕೆ ಕೂಡ ಅತ್ಯುತ್ತಮ ಆಟವನ್ನು ಆಡಿದ್ರು. ಇವಾಗ 36 ಎಸೆತ, 32 ಓಟದ ಅವಶ್ಯಕತೆ. ಕನಿಷ್ಠ ಮೊತ್ತದ ಪಂದ್ಯ. ಅದ್ಯಾವ ರೀತಿಯ ಫಲಿತಾಂಶ ಎಲ್ಲಿ ಬರ್ತದೆ ನೋಡಬೇಕಾಗಿದೆ. ಈ ಹಂತದ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಶಿವನಾರಾಯಣ್ ಕೋಟ ಮುಂದಿನ ಹಂತಕ್ಕಾಗಿ. ಆಚಾರ್ಯ ವತಿಯಿಂದ
ಬೆಳಿಗ್ಗೆ ಮಾತ್ರ ಅಲ್ಲ. ನಮ್ಮ ಸೀರೀಸ್ ಕೊಟ್ಟಾರ ಧನ್ಯವಾದಗಳು ವಿನಯ್. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದ ಮತ್ತೊಬ್ಬರ ಪ್ರಮುಖ ಸ್ಪಾನ್ಸರ್ ಆದಂತಹ ಶ್ರೀಧರ್ ವಾರಂಬಳ್ಳಿ ಸಿದ್ದಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ಬೈಕ್ ಅನ್ನ ಸ್ಪಾನ್ಸರ್ ಮಾಡಿದವರು ಕೂಡ ಅವರಿಗೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಧರ್ ವಾರಂಬಳ್ಳಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಿನ ಪದಕ್ಕಾಗಿ ಟಾಸ್ಗಾಗಿ ಕರಿತಾ ಇದ್ದೇವೆ. RJ ಟೈಗರ್ಸ್ ವರ್ಸಸ್ ಶಿವನ್ಯ ಸ್ಟ್ರೈಕರ್ಸ್ ಹೇರೂರು. ಲಾಸ್ಟ್ ಕಾಲ್ ಫಾರ್ ಯು ಬೋತ್ ದ ಟೀಮ್ಸ್. ಮೂವತ್ತ ಎರಡರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಶಿವನ್ಯ ರೆಡಿ ಇದ್ದಾರೆ. RJ ಬರ್ಬೇಕಾ ಕೇಳಿಕೊಳ್ತಾ ಇದ್ದಾವೆ. ಬಹಳ ಶುದ್ಧವಾದ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಸಾಗರ್ ಭಂಡಾರಿ RJ ಟೈಗರ್ಸ್ ಕೂಡ ರೆಡಿ ಇದೆ. ಉತ್ತಮತೆ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ತಡದ ಮೊತ್ತ 7. ಈ ಒಂದು ಪದಾರ್ಥ ಈ ಒಂದು ಪದ್ಯದ ನಾಣ್ಯ ಚಿಮಿಗೆಯನ್ನ ಶ್ರೀಧರ್ ವಾರಂಬಳ್ಳಿ ಸಿದ್ದಿ ಅವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೊಂದು ಬೌಂಡ್ರಿ, ಈ ಬಾರಿ ಉತ್ತಪ್ಪ. ಶಿವನ್ಯ ಒಂದಿಟ್ಟ ಸಬಡಿಷನ್ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಬಾಲ್ ಅನ್ನ ಚಾಯ್ಸ್ ಮಾಡಿ ಪ್ರದೀಪ್. ಒಂದು ಓಟದ ಸೇರ್ಪಡೆ ಕೂಡ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 12. The Capricorn number 1 scored 12. 32 is the target. ಸುಲಭದ ಜಯದತ್ತ ಸಾಗುವ ನಿರೀಕ್ಷೆಯಲ್ಲಿದೆ ಬ್ರಹ್ಮಾವರ ಬುಲ್ಸ್. ರಾಜ್
ಬಿಲ್ಡರ್ಸ್ ರಾಜೇಶ್ ದೇವಾಡಿಗ ಹಾಗೂ ಅರ್ಜುನ್ ಪ್ರಭು ಅವರ ಸಾರಥ್ಯದಲ್ಲಿ ಬುಲ್ಸ್ ಈಗಾಗಲೇ ನಿಚ್ಚಳ ಮೇಲ್ಗೈಯನ್ನು ಸಾಧಿಸ್ತಾ ಇದೆ. ಸಿಎಫ್ಸಿ BAK 11 ಸ್ಟಾರ್ಸ್ ಬ್ರಹ್ಮಾವರ ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಈ ತನ್ಮದ ಬಿರುಸಿನ ಹೊಡೆತ ಉತ್ತಪ್ಪ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಮತ್ತೆ ಪ್ರಮೋಟ್ ಉತ್ತಪ್ಪ ಒಂದೆಡೆಯಲ್ಲಿ ಉತ್ತಪ್ಪ, ಒಂದೆಡೆಯಲ್ಲಿ ಭಂಡಾರಿ. ಜೈ ಕನ್ನಡದ ಪ್ರಮುಖ ಆಟಗಾರ ಉತ್ತಪ್ಪ, ಆದರೆ ಫೈಸಿನ ಆಟಗಾರ ಸಾಗರ್ ಭಂಡಾರಿ. ಸ್ಟ್ರೈಕರ್ ಭಾಗದಲ್ಲಿ ಉತ್ತಪ್ಪ, ದೃಢ ನಿಲುವು ವ್ಯಕ್ತಿ, ವೈಟೇಜ್ ಮ್ಯಾನ್, ತೂಕದ ಮನುಷ್ಯ. ಪಂದ್ಯಕ್ಕೂ ಕೂಡ ತೂಕ ಬರ್ತಾ ಇದೆ, ಅಂಕಣಕ್ಕೂ ಕೂಡ ತೂಕ ಬರ್ತಾ ಇದೆ. ಬ್ರಹ್ಮಾವರ ಗಾಂಧಿ ಮೈದಾನಕ್ಕೂ ಕೂಡ ಮತ್ತೊಂದು ಆಟದ ಹೆಚ್ಚುವರಿ ಸೇರ್ಪಡೆ ಉತ್ತಪ್ಪನ ಖಾತೆಗೆ. ಮತ್ತೆ ಎಸಗಾರಿಕೆ ತಡೆದ ಮೊತ್ತ 19 ಕೇವಲ 13 ಆಟದ ಅವಶ್ಯಕತೆ. ಬೇಗನೆ ಪಂದ್ಯ ಮುಗಿಸುವ ಇರಾದೆಯಲ್ಲಿದೆ ಬುಲ್ಸ್ಗಳು. ಬಹಳ ಸುತ್ತಮುತ್ತ ಬಿರುಸಿನ ಸಿಕ್ಸ, 6 ಆಟದ ಸೇರ್ಪಡೆ. ಈ ರೀತಿಯ ಹೊಡೆತಗಳನ್ನು ಒಂದು ಕೈಯಲ್ಲಿ ಪಡೆದ್ರೆ ಶಶಿ ಕುಂಜಾಲ್ ಅವರಿಂದ 500 ರೂಪಾಯಿ ಕೊಡುಗೆ, 2 ಕೈಯಲ್ಲಿ ಪಡೆದ್ರೆ ಸ್ಪ್ರೈಟ್ ಇರ್ತದೆ. ಮತ್ತೊಂದು ಬಿರುಸಿನ ಹೊಡೆತ, ಅಂತಿಮ ಓಟ ಅವಶ್ಯಕತೆ ಕಂಡುಕೊಳ್ತಾ ಇದೆ. ಎದುರಾಳಿಗಳ ಮೇಲೆ ಬುಲ್ಸ್ ತಿವಿತ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಓವರ್ ಮುಕ್ತವನ್ನು ಕಾಡ್ತಾ ಇದೆ. ಮುಕ್ತ ಓವರ್ಗಳ ಸಂಖ್ಯೆ 2 ಕಂಪ್ಲೀಟ್. ಓವರ್ ನಂಬರ್ 2, ಸ್ಕೋರ್ 31. ಕೇವಲ 1 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ಸಂತೋಷ್ ಹೆರೂರ್ ಅವರ ಶಿವನ್ಯ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜ್ ಟೈಗರ್ಸ್ ಗಳ ವಿರುದ್ಧ ರಾಜ್ಗೋಪಾಲ್ ಹಾಗೂ ದಿನೇಶ್ ಕುಂದರ್ ಮುಂದಾಳತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಸುತ್ತಮುತ್ತೊಂದು ಹೊಡೆತ, ಕ್ಯಾಚ್ ಆಗ್ತಾ ಇದೆ. ಉತ್ತಪ್ಪನ ಹುಬ್ಬರಿ ನೆಲಕ್ಕುಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಳಿಗೆ ಸೇರ್ಪಡೆ ರಕ್ಷಿತ್ ನಂದಳಿಕೆ. ಕಳೆದ ಬಾರಿ ಇದೇ ಅಂಕಣದಲ್ಲಿ 6 ಚೆಂಡಿಗೆ 6 ಸಿಕ್ಸರ್ ದಾಖಲಿಸಿದ ಹೆಗ್ಗಳಿಕೆ ಕೂಡ. ನಿನ್ನೆ ದಿನದಲ್ಲಿ ಭರ್ಜರಿಯಾದ 5 ಸಿಕ್ಸರ್ ಸಿಡಿಸಿದ ಆಟಗಾರ. ಇವತ್ತು ಕೂಡ ಆದಷ್ಟು ಶೀಘ್ರ ಪಂದ್ಯಾಟ ಫಿನಿಶ್ ಮಾಡುವ
ಒಂದು ಹವಣಿಕೆಯಲ್ಲಿ ಕೇವಲ ಒಂದೋಟದ ಅವಶ್ಯಕತೆ. ಬಹಳ ಶೋತ ಮತ್ತು ಒಂದು ಎಸೆತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಡ್ಕೊಳ್ತಾ ಇಲ್ಲ. ಜಯದ ಹಾದಿಯಲ್ಲಿದೆ ಬುಲ್ಸ್ಗಳು, ಬ್ರಹ್ಮಾವರ ಬುಲ್ಸ್. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಪುಲ್ ಮಾಡೋ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಎಸೆಗಾರಿಕೆ ಭಾಗದಲ್ಲಿ ನಮ್ಮಗೆ ಎಸೆಗಾರ ಇಳಿಸ್ತಾ ಇದೆ. CFC BAK 11 ಸ್ಟಾರ್ಸ್ಗಳು. ಬಹಳ ಸುತ್ತಮುತ್ತ ಎಸೆತ, LBW ರಕ್ಷಿತ್ ಔಟ್ ಆಗ್ತಾ ಇದ್ದಾನೆ. ಲೆಗ್ ಬಿಫೋರ್ ದಿ ವಿಕೆಟ್, LBW. ಆ ಕಡೆ ಒಳಭಾಗದಲ್ಲಿ ವಿಗ್ಗಿ. ಮುಂದಿನ ಪಂದ್ಯ ಶಿವಾನ್ಯ ಸ್ಟ್ರೈಕರ್ಸ್ ವರ್ಸಸ್ ರಾಜ್ ಟೈಗರ್ಸ್. ಶಿವಾನ್ಯ won the toss, selected to field first. ಉತ್ತಮ ರೀತಿಯ ಸತ, ಸ್ಲಿಪ್ಪಿ ಭಾಗದಲ್ಲಿ ಕಟ್ ಮಾಡ್ತಾ ಇದ್ದಾರೆ, ತನ್ಮೂಲಕ ಬೌಂಡ್ರಿ. ಬ್ರಹ್ಮಾವರ ಬುಲ್ಸ್ ಒಂದು ಅಧಿಕಾರಯುತ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ರಾಜ್ ಬಿಲಾಸ್ ಮಾಲಕರು ರಾಜೇಶ್ ದೇವಾಡಿಗ. ಅದೇ ರೀತಿಯಲ್ಲಿ ಅರ್ಜುನ್ ಪ್ರಭು ಮುಂದಾಳತ್ವದಲ್ಲಿ ಬುಲ್ಸ್ ಈಗ ಜಯವನ್ನು ದಾಖಲಿಸ್ತಾ ಇದೆ.